ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್. ನಾನು ಪ್ರಿಯಾ ಸೋಮೇಶ್. ಹೆಣ್ಮಕ್ಳಿಗೆ ಒಂದು ಸಮಸ್ಯೆ, ಮಂತ್ಲಿ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು, ಸಿಕ್ಕಾಬಟ್ಟೆ ಹೊಟ್ಟೆ ನೋವು ಬರೋದ್ರಿಂದ ಎಲ್ಲರ ಮೇಲೂ ಕೋಪ ಸಿಟ್ಟು ಕಾಮನ್ ಆಗಿ ಮಾಡ್ಕೊಳ್ತೀವಿ. ಸೊ ಹೊಟ್ಟೆ ನೋವು ಕಡಿಮೆ ಆಗೋದಕ್ಕೆ ಸಿಂಪಲ್ ಆಗಿರೋ ಟಿಪ್ಸ್ ಹೇಳ್ತೀನಿ. ಇದನ್ನು ಟ್ರೈ ಮಾಡಿ, 100% ನಿಮ್ಮ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. 1 ತಿಂಗಳಲ್ಲೇ ನಿಮಗೆ ಕಡಿಮೆ ಆಗುತ್ತೆ. ಒಂದಷ್ಟು ಜನ ಟ್ಯಾಬ್ಲೆಟ್ ತೊಗೊಳ್ತಾರೆ, ಅದು ಇದು ಅಂತ ಹೇಳ್ಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿತಾ ಇರ್ತಾರೆ. ಸೊ 1 ಹೋಗಿ 9 ಆಗುತ್ತೆ. ಸೊ ಇದು ಯಾವುದು ಬೇಡ, ಸಿಂಪಲ್ಲಾಗಿ ನಿಮ್ಮ ಹೊಟ್ಟೆ ನೋವನ್ನ ಕಡಿಮೆ ಮಾಡ್ಕೊಳ್ಳೋದನ್ನ ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮಗೆ ಪೀರಿಯಡ್ಸು 10ನೇ ತಾರೀಕಿದೆ ಅಂತ ಅಂದ್ಕೊಳ್ಳೋಣ. ಒಂದು ಎಕ್ಸಾಂಪಲ್, 10ನೇ ತಾರೀಕು ನಿಮಗೆ ಪೀರಿಯಡ್ಸ್ ಇದೆ ಅಂತಂದರೆ 5ನೇ ತಾರೀಕಿಂದ 5 ಡೇಸ್ ಬಿಫೋರಿಂದನೇ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಒಂದೇ ಒಂದು ಎಳ್ನೀರನ್ನ ಕುಡಿತಾ ಬನ್ನಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಅದು ಇದು ಜಂಕ್ ಫುಡ್ಡು ಅದಂತೆ ಇದಂತೆ ಏನೇನೋ ತಿಂತೀವಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಒಂದು 5 ಎಳ್ನೀರನ್ನ ಮನೆಗೆ ತೊಗೊಂಡು ಹೋಗ್ಬಿಡಿ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಎಳ್ನೀರನ್ನ ಕುಡಿತಾ ಬನ್ನಿ. 5 ಡೇಸ್ ಅಂದರೆ ಪೀರಿಯಡ್ಸ್ಗೂ 5 ಡೇಸ್ ಬಿಫೋರ್. ಆಫ್ಟರ್ ಪೀರಿಯಡ್ಸ್ ಆದಮೇಲೂ ಕೂಡ ಅದನ್ನು ಬಿಡಬೇಡಿ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀವು ಬರೀ ಪೀರಿಯಡ್ಸ್ ಆದಾಗ ಮಾತ್ರ ಅಲ್ಲ, ರೆಗ್ಯುಲರಾಗಿ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ಮೊದಲನೇದು, ನಿಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ, ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ, ನಿಮ್ಮ ಬಾಡಿ ತಂಪಾಗಿರುತ್ತೆ, ನಿಮ್ಮ ಹೇರ್ ಚೆನ್ನಾಗಿರುತ್ತೆ, ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರಲ್ಲ. ಹೊಟ್ಟೆ ನೋವು ಬಂದಿಲ್ಲ ಅಂದರೆ ನೀವು ನಾರ್ಮಲ್ ಆಗಿರ್ತೀರ, ಯಾರ ಮೇಲೂ ಕೂಗಾಡಲ್ಲ. ಇದಿಷ್ಟು ಆಗುತ್ತೆ. ಸೊ ಪ್ರತಿದಿನ ಬೆಳಗ್ಗೆದ್ದು ಒಂದು ಎಳ್ನೀರು ಕುಡಿಯೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ನೀವು ಪ್ರತಿದಿನ ಕುಡಿತಾ ಬನ್ನಿ, ನಿಮ್ಮ ಹೊಟ್ಟೆ ನೋವು ಮಾಯ ಆಗುತ್ತೆ. ಕೆಲವರೆಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ನೆಲ್ಲ ತೊಗೊಳ್ತಾರೆ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳೋದು ಫ್ಯೂಚರಲ್ಲಿ ನಿಮಗೆ ಡೇಂಜರ್ ಆಗುತ್ತೆ. ಅಂದರೆ ಹೆಣ್ಮಕ್ಳು ಪೀರಿಯಡ್ಸು, ನೆಕ್ಸ್ಟು ಬೇಬಿ ಬರ್ತ್, ಈ ಥರ ಎಲ್ಲ ಇರುತ್ತೆ ಪ್ರೊಸೀಜರು. ಸೊ ನೀವು ಯಂಗ್ಸ್ಟರ್ಸ್ ಆಗಿರುವಾಗಲೇ ಹೊಟ್ಟೆ ನೋವು ತಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ನ ತೊಗೊಳ್ತಾ ಹೋದರೆ ಮುಂದೆ ಮಗು ಅದಕ್ಕೆಲ್ಲ ಸಮಸ್ಯೆಗಳಾಗುತ್ತೆ. ಸೊ ಪೀರಿಯಡ್ಸ್ ಆಗಬಾರ್ದು ಅಂತ ಟ್ಯಾಬ್ಲೆಟ್ ತೊಗೊಳ್ಳೋದಾಗಿರ್ಬಹುದು, ಅಥವಾ ಪೀರಿಯಡ್ಸ್ ಆದಮೇಲೆ ಹೊಟ್ಟೆ ನೋವು ಅಂತ ಟ್ಯಾಬ್ಲೆಟ್ ತೊಗೊಳ್ಳೋದಾಗಿರ್ಬೋದು. ಇದೆರಡು ಕೂಡ ಸ್ಟಾಪ್ ಮಾಡಬೇಕು. 100% ಇದನ್ನು ಸ್ಟಾಪ್ ಮಾಡಿ ಎಳ್ನೀರು ಕುಡೀರಿ. ಅದ್ರ ಜೊತೆಗೆ ಚಿಕನ್, ಈ ಹೀಟ್ ಪದಾರ್ಥ ಅಂತ ಏನು ಹೇಳ್ತೀವಿ, ಕೆಲವೊಂದಿಷ್ಟು ಹೀಟ್ ಪದಾರ್ಥಗಳು, ಮೊಸರು ಹೀಟು, ಮಜ್ಜಿಗೆ ತಂಪು, ಮಜ್ಜಿಗೆ ಕುಡೀರಿ, ಅಂಬ್ಲಿ ಕುಡೀರಿ, ರಾಗಿ ಅಂಬ್ಲಿ, ರಾಗಿ ಮುದ್ದೆ ತಿನ್ನಿ, ರಾಗಿ ಐಟಮ್ಸ್ ನೀವು ಏನು ಬೇಕಾದರೂ ತಿನ್ನಿ ಆ ಟೈಮಲ್ಲಿ. ಎಳ್ನೀರು ಕುಡೀರಿ, ಜಾಸ್ತಿ ನೀರು ಕುಡೀರಿ. ಇಷ್ಟನ್ನ ಮಾಡ್ತಾ ಬಂದರೆ ಸಾಕು, ನಿಮ್ಮ ಹೊಟ್ಟೆ ನೋವು ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. 1 ಮಂತಲ್ಲೇ ನೀವು ಬೇಕಾದರೆ ಈ ಒಂದು ವಾರ ಇದೆ ಅಂತ ಅನ್ನುವಾಗಲೇ ನೀವು ಎಳ್ನೀರು ಕುಡಿಯೋಕ್ಕೆ ಶುರು ಮಾಡಿ ಖಾಲಿ ಹೊಟ್ಟೆಗೆ. ನೀವು ಯಾವ ಟ್ಯಾಬ್ಲೆಟು ತೊಗೊಳಕ್ಕೆ ಹೋಗ್ಬೇಡಿ. ಒಂದು ವಾರದ ಮುಂಚೆಯಿಂದನೇ ನೀವು ಎಳ್ನೀರು ಕುಡಿಯೋದಕ್ಕೆ ಶುರು ಮಾಡಿ. ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ನೋಡಿ, ನಿಮಗೆ ಹೊಟ್ಟೆ ನೋವೇ ಬರಲ್ಲ, ಹೊಟ್ಟೆ ನೋವೇ ಕಾಣಿಸ್ಕೊಳ್ಳಲ್ಲ ನಿಮಗೆ. ಸೊ ಕಂಪ್ಲೀಟ್ ಹೊಟ್ಟೆ ನೋವು ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವು ಟ್ಯಾಬ್ಲೆಟ್ ತೊಗೊಳ್ಳೋದಾಗಿರಬಹುದು, ಮತ್ತೊಂದು ಮಾಡ್ಕೊಳ್ಳೋದಾಗಿರಬಹುದು ಮಾಡಬೇಡಿ. ಆದರೆ ಒಂದಷ್ಟು ಜನಕ್ಕೆ ಮನೆಮದ್ದು ಗೊತ್ತಿರುತ್ತೆ, ಈ ಥರ ಮಾಡಿದ್ರೆ ಹೊಟ್ಟೆ ನೋವು ಬರಲ್ಲ, ಅಮ್ಮ ಹೇಳ್ಕೊಟ್ಟಿರ್ತಾರೆ. ಸೊ ಆ ಥರದ್ದೇನಾದರೂ ನಿಮಗೆ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಬೇರೆಯವ್ರಿಗೆ ಕೂಡ ಗೊತ್ತಾಗಲಿ. ಬಟ್ ನಿಮಗೆ ಅದು ಯಾವುದೂ ಮಾಡೋದಕ್ಕೆ ರಿಸ್ಕ್ ತೊಗೊಳ್ಬಾರ್ದು ಅಂತ ನಿಮಗೇನಾದರೂ ಅನಿಸಿದ್ರೆ ಈ ಒಂದು ಟಿಪ್ಸ್, ಸಿಂಪಲ್ ಟಿಪ್ಸ್ನ ಮಾಡ್ತಾ ಬನ್ನಿ. ಹೊರಗಡೆ ಫುಡ್ನ ಕಡಿಮೆ ಮಾಡಿ, ಜಂಕ್ ಫುಡ್ನ ಕಡಿಮೆ ಮಾಡಿ, ಹೀಟ್ ಪದಾರ್ಥಗಳು, ಈ ಚಿಕನ್ ಜಾಸ್ತಿ. ಈಗ ನಾನು ಸಿಕ್ಕಾಬಟ್ಟೆ ಚಿಕನ್, ನನ್ನ ಲೈಫಲ್ಲಿ ನಾನು ಚಿಕನ್ ಬಿಟ್ಟಿದ್ದೀನಿ ಅನ್ನೋದು ದಿನವೇ ಇಲ್ಲ. ಚಿಕನ್ ಮಾಡಿಲ್ಲ ಅಂತ ತಿಂದಿಲ್ಲ ಅನ್ನೋದು ಬಿಟ್ಟರೆ, ಚಿಕನ್ ಇತ್ತು ಅಂತಂದರೆ ಅದು ಯಾವ ವಾರ ಆದರೂ ಸರಿ, ಯಾವ ಹಬ್ಬ ಆದರೂ ಸರಿ ತಿನ್ನೋದೆ. ನನಗೆ ಗೊತ್ತಿಲ್ಲ ಚಿಕನನ್ನು ನಾನು ಯಾವಾಗ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಶ್ರಾವಣ ಅಂತ ಮಾಡ್ತಾರೆ, ವರ್ಷಕ್ಕೆ 1 ಮಂತ್ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ಚಿಕನನ್ನು. ಅದು ದೇವರು ಅಥವಾ ಏನೋ ಒಂದು ಪದ್ಧತಿ ಆ ಥರ ಅಲ್ಲ, ಅದು ಹಿಂದಿನ ಕಾಲದಲ್ಲೇ ಮಾಡಿರ್ತಾರೆ. ಏನಂತಂದರೆ ವರ್ಷ ಪೂರ ನಾನ್ ವೆಜ್ ತಿಂತಿರ್ತಾರೆ, ಒಳಗಡೆ ಜೀರ್ಣಕ್ರಿಯೆ ಕಷ್ಟ ಆಗ್ತಿರುತ್ತೆ. ಇದೊಂದು ತಿಂಗಳು ತಿನ್ನೋದು ಬಿಡಲಿ ಅಂತ ಹೇಳ್ಬಿಟ್ಟು, ಅಥವಾ ಆ ಮಂತಲ್ಲಿ ಜೀರ್ಣಕ್ರಿಯೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಏನೋ ಹಿಂದಿನ ಕಾಲದಲ್ಲಿ ಮಾಡಿರ್ತಾರೆ, ಅದೆಲ್ಲ ಒಳ್ಳೇದಕ್ಕೇನೆ. ಸೊ ಆ ಟೈಮಲ್ಲಿ ಆದರೂ ನೀವು ಚಿಕನನ್ನು ತಿನ್ನೋದು ಬಿಟ್ಬಿಡಿ, ಕಡಿಮೆ ಮಾಡಿ. ಚಿಕನ್ ತುಂಬ ಅದು ಹೀಟು, ಬಾಡಿಗೆ ಪಿಂಪಲ್ಸ್ ಆಗುತ್ತೆ, ಕೂದಲು ಉದುರುತ್ತೆ, ಬಾಡಿ ಹೀಟಾಗಿರುತ್ತೆ, ನಿಮ್ಮ ಕೈಗಳಲ್ಲೆಲ್ಲ ಸಿಪ್ಪೆ ಸುಳಿಯೋದಕ್ಕೆ ಶುರುವಾಗುತ್ತೆ, ಹೊಟ್ಟೆ ಒಳಗಡೆಲ್ಲ ಉರಿ ಆ ಥರ ಎಲ್ಲ ಫೀಲ್ ಆಗುತ್ತೆ. ಸೊ ಅದಕ್ಕೆಲ್ಲ ಸಿಂಪಲ್ ಮನೆ ಮದ್ದು. ಹೆಣ್ಮಕ್ಳು ಸ್ವಲ್ಪ ಫುಡ್ ವೈಸ್ ಅಂತ ಬಂದಾಗ ಫುಡ್ ಕಂಪ್ಲೀಟ್ ಚೇಂಜ್ ಮಾಡಬೇಕು. ಒಳ್ಳೆ ಫುಡ್ ಕಡೆಗೆ, ಒಳ್ಳೆ ಫುಡ್ನ ತಿನ್ನೋದಾಗಿರ್ಬಹುದು, ಇದನ್ನು ಮಾಡ್ತಾ ಬರಬೇಕು. ಪೀರಿಯಡ್ಸ್ ಆದಾಗ ಕರೆಕ್ಟಾಗಿ ಬ್ಲೀಡ್ ಹೋಗಲ್ಲ, ಕೆಲವರಿಗೆ ಓವರ್ ಬ್ಲೀಡ್ ಆಗುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ. ಸೊ ನಾನು ಹೇಳ್ದಂಗೆ ಒಂದು ವಾರದ ಮುಂಚೆಯಿಂದನೇ ನೀವು ಇದನ್ನು ಶುರು ಮಾಡ್ಕೊಳ್ಳಿ. ಬೆಳಗ್ಗೆದ್ದು ಖಾಲಿ ಹೊಟ್ಟೆಗೆ ಎಳ್ನೀರು ಕುಡಿಯೋದು, ಚೆನ್ನಾಗಿ ನೀರು ಕುಡಿಯೋದು, ವೆಜಿಟೇಬಲ್ಸ್ನ ತಿನ್ನೋದು, ತಂಪಾಗಿರುವಂತಹ ಆಹಾರಗಳನ್ನ ಬಳಸೋದು. ತಂಪಾಗಿರೋದು ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಐಸ್ ಕ್ಯೂಬು, ಐಸ್ ಕ್ರೀಮು ಇದೆಲ್ಲ ತಂಪು ಅಂತಂದ್ರೆ ನಾನು ಹೇಳಿದ್ನಲ್ಲ, ಮೊಸರು ಹೀಟ್ ಬಾಡಿಗೆ, ಅದೇ ಮಜ್ಜಿಗೆ ಅಂತ ಬಂದಾಗ ತಂಪು. ಈ ಥರ ಐಟಮ್ಗಳನ್ನ ತಿಂತಾ ಬನ್ನಿ. ನಿಮ್ಮ ಹೆಲ್ತು, ನಿಮ್ಮ ಸ್ಕಿನ್, ನಿಮ್ಮ ಹೇರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ
ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಗುಡ್ ಹೆಲ್ತ್. ನಮಸ್ಕಾರ.